ಅವಘಡ ಸಂಭವಿಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಣಿ ಕಿನ್ನೀರಿನಲ್ಲಿ ಶೂಟಿಂಗ್ ನಡೀತಾ ಇದೆ. ಸೆಟ್ನಲ್ಲಿ ಬ್ಯಾಕ್ ಡ್ರಾಪ್ಗೆ ಚಿಪ್ ಸೆಟ್ ಹಾಕಿದ್ವಿ, ಅದು ಪಲ್ಟಿ ಆಗಿರ್ತಕ್ಕಂಥದ್ದು ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಶೂಟಿಂಗ್ ಸಂದರ್ಭದಲ್ಲಿ ಗಾಳಿ ಮತ್ತು ಮಳೆಗೆ ಸೆಟ್ ಪಲ್ಟಿ ಆಗಿದೆ ಅಂತ. ಮೊದಲು ಬೋಟ್ ತೆಪ್ಪ ಪಲ್ಟಿ ಆಗಿತ್ತು ಅನ್ನೋ ಮಾಹಿತಿ ಬಂದಿತ್ತು. ಇದೀಗ ಇಲ್ಲ, ಅದು ಶಿಪ್ ಒಂದರ ಸೆಟ್ ನ ಹಾಕಿದ್ವಿ, ಒಂದು ಬೃಹತ್ ಬೋಟ್ ನ ಸೆಟ್ ಹಾಕಿದ್ವಿ, ಗಾಳಿ ಮಳೆಗೆ ಆ ಸೆಟ್ ಬಿದ್ದಿದೆ, ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಶೂಟಿಂಗ್ಗೆ ಅಗತ್ಯ ಇರುವ ಎಲ್ಲ ಅನುಮತಿ ಪಡೆದಿದ್ದೇವೆ ಅಂತ. ಶಿಪ್ ಸೆಟ್ ಹಾಕಿರೋದು ಬ್ಯಾಕ್ ಡ್ರಾಪ್ಗಾಗಿ ಅಷ್ಟೇ, ಅದು ಪಲ್ಟಿ ಆದಾಗ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಒಂದು ಶೂಟಿಂಗ್ ನಡೀತಾ ಇದೆ. ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ. ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪಲ್ ಆಗಿದೆ. ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ. ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ. ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು. ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ತರದ್ದು ತೊಂದರೆಗಳು ಆಗಿಲ್ಲ. ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ, ರಿಸ್ಯೂಮ್ ಮಾಡ್ಕೊಂಡಿದೀವಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ. ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲಾ ಪರ್ಮಿಷನ್ಸ್, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಕೆಪಿಸಿಎಲ್ ಆಗಿರ್ಬೋದು, ಎಲ್ಲಾ ಪರ್ಮಿಷನ್ ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡ್ಬಿಟ್ಟೆ ನಾವು ಶೂಟಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಣಿ ಕಿನ್ನೀರಿನಲ್ಲಿ ಶೂಟಿಂಗ್ ನಡೀತಾ ಇದೆ. ಸೆಟ್ನಲ್ಲಿ ಬ್ಯಾಕ್ ಡ್ರಾಪ್ಗೆ ಚಿಪ್ ಸೆಟ್ ಹಾಕಿದ್ವಿ, ಅದು ಪಲ್ಟಿ ಆಗಿರ್ತಕ್ಕಂಥದ್ದು ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಶೂಟಿಂಗ್ ಸಂದರ್ಭದಲ್ಲಿ ಗಾಳಿ ಮತ್ತು ಮಳೆಗೆ ಸೆಟ್ ಪಲ್ಟಿ ಆಗಿದೆ ಅಂತ. ಮೊದಲು ಬೋಟ್ ತೆಪ್ಪ ಪಲ್ಟಿ ಆಗಿತ್ತು ಅನ್ನೋ ಮಾಹಿತಿ ಬಂದಿತ್ತು. ಇದೀಗ ಇಲ್ಲ, ಅದು ಶಿಪ್ ಒಂದರ ಸೆಟ್ ನ ಹಾಕಿದ್ವಿ, ಒಂದು ಬೃಹತ್ ಬೋಟ್ ನ ಸೆಟ್ ಹಾಕಿದ್ವಿ, ಗಾಳಿ ಮಳೆಗೆ ಆ ಸೆಟ್ ಬಿದ್ದಿದೆ, ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಶೂಟಿಂಗ್ಗೆ ಅಗತ್ಯ ಇರುವ ಎಲ್ಲ ಅನುಮತಿ ಪಡೆದಿದ್ದೇವೆ ಅಂತ. ಶಿಪ್ ಸೆಟ್ ಹಾಕಿರೋದು ಬ್ಯಾಕ್ ಡ್ರಾಪ್ಗಾಗಿ ಅಷ್ಟೇ, ಅದು ಪಲ್ಟಿ ಆದಾಗ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಒಂದು ಶೂಟಿಂಗ್ ನಡೀತಾ ಇದೆ. ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ. ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪಲ್ ಆಗಿದೆ. ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ. ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ. ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು. ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ತರದ್ದು ತೊಂದರೆಗಳು ಆಗಿಲ್ಲ. ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ, ರಿಸ್ಯೂಮ್ ಮಾಡ್ಕೊಂಡಿದೀವಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ. ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲಾ ಪರ್ಮಿಷನ್ಸ್, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, ಕೆಪಿಸಿಎಲ್ ಆಗಿರ್ಬೋದು, ಎಲ್ಲಾ ಪರ್ಮಿಷನ್ ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡ್ಬಿಟ್ಟೆ ನಾವು ಶೂಟಿಂಗ್ ನ ಸ್ಟಾರ್ಟ್ ಮಾಡಿದ್ವಿ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಣಿ ಕಿನ್ನೀರಿನಲ್ಲಿ ಶೂಟಿಂಗ್ ನಡೀತಾ ಇದೆ. ಸೆಟ್ನಲ್ಲಿ ಬ್ಯಾಕ್ ಡ್ರಾಪ್ಗೆ ಚಿಪ್ ಸೆಟ್ ಹಾಕಿದ್ವಿ, ಅದು ಪಲ್ಟಿ ಆಗಿರ್ತಕ್ಕಂಥದ್ದು ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಶೂಟಿಂಗ್ ಸಂದರ್ಭದಲ್ಲಿ ಗಾಳಿ ಮತ್ತು ಮಳೆಗೆ ಸೆಟ್ ಪಲ್ಟಿ ಆಗಿದೆ ಅಂತ. ಮೊದಲು ಬೋಟ್ ತೆಪ್ಪ ಪಲ್ಟಿ ಆಗಿತ್ತು ಅನ್ನೋ ಮಾಹಿತಿ ಬಂದಿತ್ತು. ಇದೀಗ ಇಲ್ಲ, ಅದು ಶಿಪ್ ಒಂದರ ಸೆಟ್ ನ ಹಾಕಿದ್ವಿ, ಒಂದು ಬೃಹತ್ ಬೋಟ್ ನ ಸೆಟ್ ಹಾಕಿದ್ವಿ, ಗಾಳಿ ಮಳೆಗೆ ಆ ಸೆಟ್ ಬಿದ್ದಿದೆ, ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಶೂಟಿಂಗ್ಗೆ ಅಗತ್ಯ ಇರುವ ಎಲ್ಲ ಅನುಮತಿ ಪಡೆದಿದ್ದೇವೆ ಅಂತ. ಶಿಪ್ ಸೆಟ್ ಹಾಕಿರೋದು ಬ್ಯಾಕ್ ಡ್ರಾಪ್ಗಾಗಿ ಅಷ್ಟೇ, ಅದು ಪಲ್ಟಿ ಆದಾಗ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಒಂದು ಶೂಟಿಂಗ್ ನಡೀತಾ ಇದೆ. ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ. ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪಲ್ ಆಗಿದೆ. ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ. ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ. ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು. ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ತರದ್ದು ತೊಂದರೆಗಳು ಆಗಿಲ್ಲ. ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ, ರಿಸ್ಯೂಮ್ ಮಾಡ್ಕೊಂಡಿದೀವಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ.
ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲಾ ಪರ್ಮಿಷನ್ಸ್, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, KPCL ಆಗಿರ್ಬೋದು, ಎಲ್ಲಾ ಪರ್ಮಿಷನ್ ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡ್ಬಿಟ್ಟೆ ನಾವು ಶೂಟಿಂಗ್ ನ ಸ್ಟಾರ್ಟ್ ಮಾಡಿದೀವಿ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಣಿ ಕಿನ್ನೀರಿನಲ್ಲಿ ಶೂಟಿಂಗ್ ನಡೀತಾ ಇದೆ. ಸೆಟ್ನಲ್ಲಿ ಬ್ಯಾಕ್ ಡ್ರಾಪ್ಗೆ ಚಿಪ್ ಸೆಟ್ ಹಾಕಿದ್ವಿ, ಅದು ಪಲ್ಟಿ ಆಗಿರ್ತಕ್ಕಂಥದ್ದು ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಶೂಟಿಂಗ್ ಸಂದರ್ಭದಲ್ಲಿ ಗಾಳಿ ಮತ್ತು ಮಳೆಗೆ ಸೆಟ್ ಪಲ್ಟಿ ಆಗಿದೆ ಅಂತ. ಮೊದಲು ಬೋಟ್ ತೆಪ್ಪ ಪಲ್ಟಿ ಆಗಿತ್ತು ಅನ್ನೋ ಮಾಹಿತಿ ಬಂದಿತ್ತು. ಇದೀಗ ಇಲ್ಲ, ಅದು ಶಿಪ್ ಒಂದರ ಸೆಟ್ ನ ಹಾಕಿದ್ವಿ, ಒಂದು ಬೃಹತ್ ಬೋಟ್ ನ ಸೆಟ್ ಹಾಕಿದ್ವಿ, ಗಾಳಿ ಮಳೆಗೆ ಆ ಸೆಟ್ ಬಿದ್ದಿದೆ, ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಶೂಟಿಂಗ್ಗೆ ಅಗತ್ಯ ಇರುವ ಎಲ್ಲ ಅನುಮತಿ ಪಡೆದಿದ್ದೇವೆ ಅಂತ. ಶಿಪ್ ಸೆಟ್ ಹಾಕಿರೋದು ಬ್ಯಾಕ್ ಡ್ರಾಪ್ಗಾಗಿ ಅಷ್ಟೇ, ಅದು ಪಲ್ಟಿ ಆದಾಗ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಒಂದು ಶೂಟಿಂಗ್ ನಡೀತಾ ಇದೆ. ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ. ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪಲ್ ಆಗಿದೆ. ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ. ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ. ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು. ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ತರದ್ದು ತೊಂದರೆಗಳು ಆಗಿಲ್ಲ. ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ, ರಿಸ್ಯೂಮ್ ಮಾಡ್ಕೊಂಡಿದೀವಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ. ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲಾ ಪರ್ಮಿಷನ್ಸ್, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, KPCL ಆಗಿರ್ಬೋದು, ಎಲ್ಲಾ ಪರ್ಮಿಷನ್ ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡ್ಬಿಟ್ಟೆ ನಾವು ಶೂಟಿಂಗ್ ವೇಳೆ ಅವಘಡ ಸಂಭವಿಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಣಿ ಕಿನ್ನೀರಿನಲ್ಲಿ ಶೂಟಿಂಗ್ ನಡೀತಾ ಇದೆ. ಸೆಟ್ನಲ್ಲಿ ಬ್ಯಾಕ್ ಡ್ರಾಪ್ಗೆ ಚಿಪ್ ಸೆಟ್ ಹಾಕಿದ್ವಿ, ಅದು ಪಲ್ಟಿ ಆಗಿರ್ತಕ್ಕಂಥದ್ದು ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಶೂಟಿಂಗ್ ಸಂದರ್ಭದಲ್ಲಿ ಗಾಳಿ ಮತ್ತು ಮಳೆಗೆ ಸೆಟ್ ಪಲ್ಟಿ ಆಗಿದೆ ಅಂತ. ಮೊದಲು ಬೋಟ್ ತೆಪ್ಪ ಪಲ್ಟಿ ಆಗಿತ್ತು ಅನ್ನೋ ಮಾಹಿತಿ ಬಂದಿತ್ತು. ಇದೀಗ ಇಲ್ಲ, ಅದು ಶಿಪ್ ಒಂದರ ಸೆಟ್ ನ ಹಾಕಿದ್ವಿ, ಒಂದು ಬೃಹತ್ ಬೋಟ್ ನ ಸೆಟ್ ಹಾಕಿದ್ವಿ, ಗಾಳಿ ಮಳೆಗೆ ಆ ಸೆಟ್ ಬಿದ್ದಿದೆ, ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಶೂಟಿಂಗ್ಗೆ ಅಗತ್ಯ ಇರುವ ಎಲ್ಲ ಅನುಮತಿ ಪಡೆದಿದ್ದೇವೆ ಅಂತ. ಶಿಪ್ ಸೆಟ್ ಹಾಕಿರೋದು ಬ್ಯಾಕ್ ಡ್ರಾಪ್ಗಾಗಿ ಅಷ್ಟೇ, ಅದು ಪಲ್ಟಿ ಆದಾಗ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಒಂದು ಶೂಟಿಂಗ್ ನಡೀತಾ ಇದೆ. ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ. ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪಲ್ ಆಗಿದೆ. ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ. ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ. ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು. ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ತರದ್ದು ತೊಂದರೆಗಳು ಆಗಿಲ್ಲ. ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿದ್ವಿ, ರಿಸ್ಯೂಮ್ ಮಾಡ್ಕೊಂಡಿದೀವಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ. ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲಾ ಪರ್ಮಿಷನ್ಸ್, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, KPCL ಆಗಿರ್ಬೋದು, ಎಲ್ಲಾ ಪರ್ಮಿಷನ್ ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡ್ಬಿಟ್ಟೆ ನಾವು ಶೂಟಿಂಗ್ ನ ಸ್ಟಾರ್ಟ್ ಮಾಡಿದೀವಿ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಶೂಟಿಂಗ್ ವೇಳೆ ಅವಘಡ ಸಂಭವಿಸಿರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಣಿ ಕಿನ್ನೀರಿನಲ್ಲಿ ಶೂಟಿಂಗ್ ನಡೀತಾ ಇದೆ. ಸೆಟ್ನಲ್ಲಿ ಬ್ಯಾಕ್ ಡ್ರಾಪ್ಗೆ ಚಿಪ್ ಸೆಟ್ ಹಾಕಿದ್ವಿ, ಅದು ಪಲ್ಟಿ ಆಗಿರ್ತಕ್ಕಂಥದ್ದು ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಹೇಳಿಕೆ ಕೊಟ್ಟಿದ್ದಾರೆ. ನಿನ್ನೆ ಶೂಟಿಂಗ್ ಸಂದರ್ಭದಲ್ಲಿ ಗಾಳಿ ಮತ್ತು ಮಳೆಗೆ ಸೆಟ್ ಪಲ್ಟಿ ಆಗಿದೆ ಅಂತ. ಮೊದಲು ಬೋಟ್ ತೆಪ್ಪ ಪಲ್ಟಿ ಆಗಿತ್ತು ಅನ್ನೋ ಮಾಹಿತಿ ಬಂದಿತ್ತು. ಇದೀಗ ಇಲ್ಲ, ಅದು ಶಿಪ್ ಒಂದರ ಸೆಟ್ ನ ಹಾಕಿದ್ವಿ, ಒಂದು ಬೃಹತ್ ಬೋಟ್ ನ ಸೆಟ್ ಹಾಕಿದ್ವಿ, ಗಾಳಿ ಮಳೆಗೆ ಆ ಸೆಟ್ ಬಿದ್ದಿದೆ, ಯಾರಿಗೂ ಪ್ರಾಣಾಪಾಯ ಆಗಿಲ್ಲ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಶೂಟಿಂಗ್ಗೆ ಅಗತ್ಯ ಇರುವ ಎಲ್ಲ ಅನುಮತಿ ಪಡೆದಿದ್ದೇವೆ ಅಂತ. ಶಿಪ್ ಸೆಟ್ ಹಾಕಿರೋದು ಬ್ಯಾಕ್ ಡ್ರಾಪ್ಗಾಗಿ ಅಷ್ಟೇ, ಅದು ಪಲ್ಟಿ ಆದಾಗ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಹೊಂಬಾಳೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದರ್ಶ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ ಕಾಂತಾರ ಚಾಪ್ಟರ್ ಒಂದು ಶೂಟಿಂಗ್ ನಡೀತಾ ಇದೆ. ಸೊ ನಾವು ನಮ್ಮ ಸೆಟ್ ಅಲ್ಲಿ ಬ್ಯಾಕ್ ಡ್ರಾಪ್ ಗೋಸ್ಕರ ಒಂದು ಶಿಪ್ ಸೆಟ್ ನ ಹಾಕೊಂಡಿದ್ವಿ. ನಿನ್ನೆ ಶೂಟಿಂಗ್ ನಡಿಬೇಕಾದ್ರೆ ಜೋರಾದ ಗಾಳಿ ಮಳೆಯಿಂದ ಆ ಶಿಪ್ ಟಾಪಲ್ ಆಗಿದೆ. ಬಟ್ ನಮ್ಮ ಟೀಮ್ ಅವರು ಯಾರು ಆ ಸರೌಂಡಿಂಗ್ ಅಲ್ಲಿ ಇರ್ಲಿಲ್ಲ. ನಾವು ಶೂಟಿಂಗ್ ಮಾಡ್ತಿದ್ದ ಜಾಗ ಅದರಿಂದ ಸುಮಾರು ದೂರ ಇದೆ. ನಮ್ಮ ಬ್ಯಾಕ್ ಡ್ರಾಪ್ಗೆ ಅಂತ ನಾವು ಆ ಶಿಪ್ ನ ಹಾಕೊಂಡಿದ್ದು.
ಅದಾದ್ಮೇಲೆ ಇವತ್ತು ನಿನ್ನೆ ಯಾರಿಗೂ ಯಾವುದೇ ತರದ್ದು ತೊಂದರೆಗಳು ಆಗಿಲ್ಲ. ಆಮೇಲೆ ಇವಾಗ ನಾವು ಶೂಟಿಂಗ್ ಇವತ್ತು ಸ್ಟಾರ್ಟ್ ಮಾಡಿ ರಿಸ್ಯೂಮ್ ಮಾಡ್ಕೊಂಡಿದೀವಿ. ಕಂಟಿನ್ಯೂಸ್ ಆಗಿ ಶೂಟಿಂಗ್ ನಡೀತಾ ಇದೆ. ಅದ್ರ ಜೊತೆಗೆ ನಾವು ಅದಕ್ಕೆ ಬೇಕಾಗಿರೋ ಎಲ್ಲಾ ಪರ್ಮಿಷನ್ಸ್, ಪೊಲೀಸ್ ಇಲಾಖೆ ಆಗಿರ್ಬೋದು, ಅರಣ್ಯ ಇಲಾಖೆ ಆಗಿರ್ಬೋದು, KPCL ಆಗಿರ್ಬೋದು, ಎಲ್ಲಾ ಪರ್ಮಿಷನ್ ಆಮೇಲೆ ಪಂಚಾಯತಿಗೂ ಇನ್ಫಾರ್ಮ್ ಮಾಡ್ಬಿಟ್ಟೆ ನಾವು ಶೂಟಿಂಗ್ ನ ಸ್ಟಾರ್ಟ್ ಮಾಡಿದೀವಿ. ನಾವು ಇಲ್ಲಿ ಮಾಣಿ ಬ್ಯಾಕ್ ವಾಟರ್ಸ್ ಅಲ್ಲಿ